ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೆಫ್ ಸ್ವಾಮಿಸ್ ಕಿಚನ್. ನನಗೆ ಇವತ್ತು ತುಂಬಾನೇ ಭಯಂಕರವಾಗಿ ಹೊಟ್ಟೆ ಹಸ್ತಾ ಇತ್ತು. ಏನಪ್ಪ ಮಾಡೋಣ ಅಂತೇಳಿ ನಾನು ಟೂ ವೀಲರ್ ತೆಗೆದ್ರೆ ನನ್ನ ಟೂ ವೀಲರ್ ಸ್ಟಾರ್ಟೇ ಆಗ್ತಾ ಇಲ್ಲ. ಇವಾಗ ಗಾಡಿ ರೆಡಿ ಮಾಡಿಸೋದು ಮುಖ್ಯನಾ, ಊಟ ಮಾಡೋದು ಮುಖ್ಯನಾ ಅಂತ ಯೋಚನೆ ಮಾಡ್ತಿದ್ದಂಗೆ ಊಟನೇ ಮುಖ್ಯ ಅಂತೇಳಿ ಒಂದು ಆಟೋ ಹಿಡ್ಕೊಂಡು ಸೀದಾ ಒಂದು ಕೇರಳ ರೆಸ್ಟೋರೆಂಟ್ಗೆ ಹೋಗೋಣ ಅಂತೇಳಿ ಬೋಗಾದಿ ಮೇನ್ ರೋಡಲ್ಲಿರೋ ಕೋಳಿಕೋಡನ್ ಅನ್ನೋ ಒಂದು ಬ್ಯೂಟಿಫುಲ್ ಆದ ಒಂದು ರೆಸ್ಟೋರೆಂಟ್ಗೆ ಬಂದಿದೆ. ಈ ರೆಸ್ಟೋರೆಂಟ್ ಎಂಟ್ರೆನ್ಸ್ ಸ್ವಲ್ಪ ಚಿಕ್ಕದಾಗಿ ಇತ್ತು. ಏನಪ್ಪ ಇಷ್ಟು ಚಿಕ್ಕದಾಗಿದೆ ಅಂತ ನೋಡಿದ್ರೆ ಅವರಿಗೆ ಇನ್ನೊಂದು ಎಂಟ್ರೆನ್ಸ್ ಇದೆ ಲೆಫ್ಟ್ ಸೈಡ್ ಅಲ್ಲಿ. ಅದು ಎಂಟ್ರೆನ್ಸ್ ಸ್ವಲ್ಪ ದೊಡ್ಡದಾಗಿ ಚೆನ್ನಾಗೇ ಇತ್ತು. ಒಳಗೆ ರೆಸ್ಟೋರೆಂಟು ಟ್ರೆಡಿಷನಲ್ ಕೇರಳ ಸ್ಟೈಲ್ ರೆಸ್ಟೋರೆಂಟ್ ಆಗಿತ್ತು. ಬೆಂಚ್ ಚೇರ್ಗಳು ಮತ್ತೆ ನಾರ್ಮಲ್ ಟೇಬಲ್ಸ್ಗಳನ್ನ ಇಟ್ಟು ಬ್ಯೂಟಿಫುಲ್ ಆಗಿ ಒಂದು ಕ್ಯೂಟ್ ಆದ ಒಂದು ರೆಸ್ಟೋರೆಂಟ್ ಆಗಿತ್ತು. ಇಲ್ಲಿ ಸುಮಾರು ಸ್ಟೂಡೆಂಟ್ಸ್ಗಳು ಬರ್ತಾರೆ ಅಂತೇಳಿ ಅವರು ತುಂಬ ಕಾಂಬೋಸ್ಗಳು ಮಾಡಿದ್ರು. ಕಾಂಬೋಸ್ಗಳೆಲ್ಲ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು. ಜೊತೆಗೆ ವೆಜಿಟೇರಿಯನ್ ಆಪ್ಷನ್ ಕೂಡ ಇತ್ತು. ದೇ ಹ್ಯಾಡ್ ಕಡಲೆಕರಿ, ಪನ್ನೀರ್ ಬಟರ್ ಮಸಾಲ, ವೆಜಿಟೇಬಲ್ ಕೊತ್ತು ಪರಾಟ, ನಾನ್ ವೆಜ್ ಕೊತ್ತು ಪರಾಟ. ಈ ವಿಷಯಗಳನ್ನೆಲ್ಲ ನಾನು ಟ್ರೈ ಮಾಡೋಣ ಅಂತೇಳಿ ಈ ಬ್ಯೂಟಿಫುಲ್ ಆದ ಒಂದು ರೆಸ್ಟೋರೆಂಟ್ಗೆ ಬಂದಿದ್ದೀನಿ. ಇವರು ಮೊದಲಿಗೆ ಬಂದು ಕೂತ್ಕೊಂಡ ತಕ್ಷಣ ಒಂದು ಪ್ಲೇಟ್ ಕೊಟ್ಬಿಟ್ಟು ಜೊತೆಗೆ ಹರ್ಬಲ್ ವಾಟರ್ ಕೊಡ್ತಾರೆ. ಇದು ಡೈಜೆಷನ್ಗೆ ತುಂಬಾನೇ ಒಳ್ಳೆಯದು. ಮೊದಲಿಗೆ ನಾನು ಒಂದು ಕಾಂಬೋ ಇಂದಾನೆ ಸ್ಟಾರ್ಟ್ ಮಾಡಿದೆ. ಗೀ ರೈಸ್ ವಿತ್ ಚಿಕನ್ ಕೊಂಡಾಟಮ್ ಅಂತ ಹೇಳಿ ಒಂದು ಡಿಶ್ನ ಟ್ರೈ ಮಾಡಿದೆ. ರೈಸ್ ಎಲ್ಲ ನೀಟಾಗಿ ಉಡಿ ಉಡಿ ಹಾಕಿ ತುಂಬಾನೇ ಚೆನ್ನಾಗಿತ್ತು, ಟೇಸ್ಟಿಯಾಗಿ ರೈಸು. ಮೋಸ್ಟ್ಲಿ ಪೊನ್ನಿ ರೈಸ್ ಅನ್ನೋ ಸ್ಮಾಲ್ ರೈಸ್ನಲ್ಲಿ ಮಾಡಿದ್ದಾರೆ. ಈ ಚಿಕನ್ ಕೊಂಡಾಟಮ್ ಗ್ರೇವಿನೂ ಕೂಡ ತುಂಬಾನೇ ಚೆನ್ನಾಗಿತ್ತು. ಮೀಟ್ ಸ್ವಲ್ಪ ಹಾರ್ಡಾಗಿತ್ತು, ಬಟ್ ಫುಲ್ ಮೀಟಲ್ಲಿ ಮಸಾಲೆ ತುಂಬಾನೇ ನೀಟಾಗಿ ಮ್ಯಾರಿನೇಟ್ ಆಗಿ ಆ ಗ್ರೇವಿ ಬ್ಯೂಟಿಫುಲ್ ಆಗಿತ್ತು. ನಾನು ಅದನ್ನು ರೈಸ್ನಲ್ಲಿ ಮಿಕ್ಸ್ ಮಾಡಿ ತಿಂದ ತಕ್ಷಣ ನಾನು ಅಲ್ಲೇ ಕಳೆದೋಗ್ಬಿಟ್ಟೆ. ಇಲ್ಲಿ ಇವರ ಫುಡ್ಗಳು ಸ್ವಲ್ಪ ಆಯಿಲಿ ಇದೆ. ಹಾಗೆ ಎಲ್ಲ ಮೀಟ್ಗಳು ಇನ್ಕ್ಲೂಡಿಂಗ್ ಚಿಕನ್, ಪ್ರಾನ್ಸ್, ಫಿಶ್ ಏನೇ ಟ್ರೈ ಮಾಡಿದ್ನೋ ಎಲ್ಲನೂ ಸ್ವಲ್ಪ ಹಾರ್ಡ್ ಆಗಿದೆ. ಹಾಗೆ ಫುಡ್ಗಳು ಸ್ವಲ್ಪ ಸ್ಪೈಸಿ ಕೂಡ. ಅದಾದಮೇಲೆ ನಾನು ಒಂದು ಎಗ್ ಕೊತ್ತು ಪರಾಟ ಆರ್ಡರ್ ಮಾಡಿದೆ. ಎಗ್ ಕೊತ್ತು ಪರಾಟ ನಾನು ಸುಮಾರು ಕಡೆ ಟ್ರೈ ಮಾಡಿದ್ದೀನಿ, ಆದರೆ ಒನ್ ಆಫ್ ದ ಬೆಸ್ಟ್ ಕೊತ್ತು ಪರಾಟ. ದ ಮಸಾಲ ಗ್ರೇವಿ, ರಾ ಆನಿಯನ್ ಹಾಕಿ ಕೊಟ್ಟಿದ್ದಂತೂ ತುಂಬಾನೇ ಟೇಸ್ಟಿಯಾಗಿತ್ತು. ಮಸ್ಟ್ ಟ್ರೈ ಈ ಜಾಗದಲ್ಲಿ. ಹಾಗೆ ಈ ಪರಾಟ ನಾನು ಮುಗಿಸ್ತಾ ಕೇರಳ ಸ್ಟೈಲ್ ತವಾ ಪ್ರಾನ್ಸ್ ಬಂತು. ತವಾ ಪ್ರಾನ್ಸ್ ನೋಡೋಕ್ಕೆ ತುಂಬಾನೇ ಬ್ಯೂಟಿಫುಲ್ ಆಗಿತ್ತು. ಅದನ್ನು ಒಂಥರ ಕೋಕೋನಟ್ ಎಲ್ಲ ಹಾಕಿ, ಸ್ಪೈಸಸ್ ಎಲ್ಲ ಹಾಕಿ, ರೆಡ್ ಚಿಲ್ಲೀಸ್ನೆಲ್ಲ ಹಾಕಿ ಬ್ಯೂಟಿಫುಲ್ ಆಗಿ ಅದನ್ನ ಮಸಾಲಾಸ್ ಎಲ್ಲ ಮ್ಯಾರಿನೇಟ್ ಮಾಡಿ ತುಂಬಾನೇ ಚೆನ್ನಾಗಿತ್ತು. ಬಟ್ ಪ್ರಾನ್ಸ್ ಹಾಗೆ ಹೇಳಿದ ಹಾಗೆ ತುಂಬಾನೇ ರೋಸ್ಟ್ ಮಾಡಿಬಿಟ್ಟಿದ್ದಾರೆ, ಅದರಿಂದ ಅದು ಸ್ವಲ್ಪ ಹಾರ್ಡ್ ಆಗಿತ್ತು. ಅದು ಬಿಟ್ಟರೆ ಬೇರೆ ಏನು ಕಂಪ್ಲೇಂಟ್ಸ್ ಇರಲಿಲ್ಲ. ಅದಾದ್ಮೇಲೆ ಒಂದು ಕೇರಳ ಸ್ಟೈಲ್ ಎಗ್ ರೋಸ್ಟ್ ಟ್ರೈ ಮಾಡಿದೆ. ಎಗ್ ರೋಸ್ಟ್ ಮಸಾಲೆಗಳಂತೂ ಬ್ಯೂಟಿಫುಲ್ ಆಗಿತ್ತು. ಇದ್ರ ಜೊತೆಗೆ ಒಂದು ಒಳ್ಳೆ ಪರಾಟ, ಇಲ್ಲ ಒಂದು ಚಪಾತಿ, ಇಲ್ಲ ವೈಟ್ ರೈಸ್ ಅಂತೂ ಇಟ್ ವಾಸ್ ಅ ಬ್ಯೂಟಿಫುಲ್ ಕಾಂಬಿನೇಷನ್. ಎಗ್ ಕೂಡ ನಾನು ಯೋಚನೆ ಮಾಡ್ತಿದ್ದೆ, ತುಂಬಾ ಟೈಮ್ ಆಗಿಬಿಟ್ಟಿರ್ಬೇಕು, ಒಳಗೆ ಬ್ಲ್ಯಾಕ್ ಏನಾದ್ರು ಆಗಿರುತ್ತೆ ಅಂತ ಯೋಚನೆ ಮಾಡಿ ಅದನ್ನು ಓಪನ್ ಮಾಡಿ ನೋಡ್ತೀನಿ, ಇಟ್ ಇಸ್ ಸ್ಟಿಲ್ ಯೆಲ್ಲೋ. ಸೊ ದೇರ್ ಫುಡ್ ಪ್ರಿಪರೇಷನ್ ಇಸ್ ಆಲ್ಸೋ ಸೇಫ್. ಅದು ಮುಗಿತಾ ಇದ್ದ ಹಾಗೆ ಒಂದು ಕಿಲ್ಲಿ ಪರೋಟ ಬಂತು, ಚಿಕನ್ ಕಿಲ್ಲಿ ಪರೋಟ. ಇದು ನಾನು ಸುಮಾರು ಕೇಳಿದ್ದೀನಿ, ಇದು ಮಧುರೈನಲ್ಲಿ ತುಂಬ ಫೇಮಸ್. ಹಾಗೆ ನನಗೆ ಗೊತ್ತಿರಲಿಲ್ಲ ಇದು ಕೇರಳದಲ್ಲೂ ಫೇಮಸ್ ಅಂತೇಳಿ. ಅದನ್ನು ಟ್ರೈ ಮಾಡಿದೆ. ಈ ಪರಾಟ ಆ ಗ್ರೇವಿನಲ್ಲಿ ಹಾಗೆ ಸೋಕ್ ಹಾಕಿ ಸಾಫ್ಟ್ ಆಗಿ ಅದು ತಿಂತಾ ಇದ್ದಾರೆ, ಅದ್ರ ಬಾಯಲ್ಲೇ ಕರಗೋಗ್ತಾ ಇತ್ತು. ಅದು ಏನೇನಪ್ಪ ಇದೆ ಒಳಗೆ ಅಂತ ನೋಡಿದ್ರೆ ಒಂದು ಆಮ್ಲೆಟ್ ಇತ್ತು, ಅದ್ರ ಒಳಗೆ ಚಿಕನ್ ಗ್ರೇವಿ, ಹಾಗೆ ಎಗ್, ಸ್ವಲ್ಪ ಆನಿಯನ್ಸ್ನೆಲ್ಲ ಹಾಕಿ ಬ್ಯೂಟಿಫುಲ್ ಆಗಿ ಮಾಡಿದ್ರು. ಇದು ಪ್ರಿಪ್ರೇಷನ್ ಕೂಡ ತುಂಬಾನೇ ಚೆನ್ನಾಗಿ ಪ್ರಿಪೇರ್ ಮಾಡ್ತಾರೆ. ಒಂದು ಪರಾಟನ ಕುಕ್ ಮಾಡ್ತಾ ಅದರಲ್ಲಿ ಚಿಕನ್ ಗ್ರೇವಿ, ಎಗ್ ಕರಿ ಎಲ್ಲನೂ ಹಾಕಿ ಆ ಪರಾಟನ ಒಂದು ಫೋಲ್ಡ್ ಮಾಡಿ ಒಂದು ಬನಾನಾ ಲೀಫ್ ಅಲ್ಲಿ ಅದನ್ನ ಕುಕ್ ಮಾಡ್ತಾರೆ. ದ ಪ್ರಿಪ್ರೇಷನ್ ಓನ್ಲಿ ವೆರಿ ಅಪಟೈಟಿಂಗ್. ಅಂಡ್ ಅದನ್ನ ತಿಂದು ನೋಡಿದಾಗ ನಿಮಗೆ ಬೇರೆನೇ ಲೆವೆಲ್ ಆದಂತ ಒಂದು ಪರಾಟನ ಟೇಸ್ಟ್ ಮಾಡಕ್ಕೆ ನಿಮಗೆ ಸಿಗುತ್ತೆ. ಇದು ಆದ ತಕ್ಷಣ ಒಂದು ಚೆಮ್ಮಿನ್ ಬಿರಿಯಾನಿ ಆರ್ಡರ್ ಮಾಡಿದೆ. ಏನಿಲ್ಲ, ಪ್ರಾನ್ಸ್ ಬಿರಿಯಾನಿ. ಇದು ಕೂಡ ಬ್ಯೂಟಿಫುಲ್ ಆಗಿತ್ತು. ಪ್ರಾನ್ಸ್ ಟೇಸ್ಟ್ ವಾಸ್ ಅಮೇಝಿಂಗ್. ಬಿರಿಯಾನಿ ನಾನು ಸುಮಾರು ಕಡೆ ನಮ್ಮ ಬಿರಿಯಾನಿನ ಟ್ರೈ ಮಾಡಿದ್ದೀನಿ, ಬಟ್ ಇದೇ ಫಸ್ಟ್ ಟೈಮ್ ಇಷ್ಟು ಮಸಾಲೆಗಳನ್ನ ಕಮ್ಮಿ ಇಟ್ಟು ಒಂದು ಬ್ಯೂಟಿಫುಲ್ ಆದಂಥ ಒಂದು ಬಿರಿಯಾನಿನ ನಾನು ಟ್ರೈ ಮಾಡಿದೆ. ಹಾಗೆ ಒಂದು ಫಿಶ್ ಫ್ರೈ ಟ್ರೈ ಮಾಡಿದೆ. ಫಿಶ್ ಫ್ರೈ ಹ್ಯಾಡ್ ಲಾಟ್ ಆಫ್ ಮಸಾಲಾಸ್. ಅದು ಅಷ್ಟರಲ್ಲೇ
ಇವರ ಫುಡ್ಗಳಲ್ಲಿ ತುಂಬಾನೇ ಇಂಟ್ರೆಸ್ಟಿಂಗ್ ಆದ ವಿಷಯ ಅಂತಂತಂದ್ರೆ ಒಂದೊಂದನ್ನು ಕೋಕೋನಟ್ ಆಯಿಲ್ ನಲ್ಲಿ ಮಾಡಿದ್ದಾರೆ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ತಿಳಿಸಿ. ಬಾಯ್, ಸಿ ಯು ಆನ್ ಅವರ್ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್.